ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹವನ್ನ ನೀಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಗುವಂಥದ್ದು, ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂಡ ತಿನ್ನುವಂತಹ ರೆಸಿಪಿ ಪಾವ್ ಭಾಜಿ. ನಾವು ಯೂಶಲಿ ಬೇರೆ ಕಡೆ ಹೋಟೆಲ್ಗಳಲ್ಲಿ ರೋಡ್ ಸೈಡಲ್ಲಿ ಎಲ್ಲ ತಿಂದಿರ್ತೇವೆ, ಆದರೆ ಮನೆಯಲ್ಲೇ ಮಾಡಿದರೆ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಎಂಬುದನ್ನ ನೋಡೋಣ. ಪಾವ್ ಭಾಜಿಯನ್ನ ಮಾಡಲು ಸ್ಪೆಷಲ್ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸಿಕೊಂಡು ನಾವು ಈಸಿಯಾಗಿ ಪಾವ್ ಭಾಜಿಯನ್ನ ರುಚಿಯಾಗಿ ಮಾಡ್ಕೋಬಹುದು. ಮನಸ್ಫೂರ್ತಿಯಾಗಿ ನಾವು ಮನೆಯಲ್ಲಿಯೇ ಪಾವ್ ಭಾಜಿಯನ್ನ ಮಾಡಿಕೊಂಡು ಖುಷಿಯಾಗಿ ತಿನ್ಬಹುದು. ಹಾಗಾದ್ರೆ ಬನ್ನಿ, ನಾನು ಹೇಗೆ ಪಾವ್ ಭಾಜಿಯನ್ನ ಮನೆಯಲ್ಲಿ ಮಾಡ್ತೇನೆ ಎಂಬುದನ್ನ ನೋಡೋಣ. ಮೊದಲಿಗೆ ನಾನು ಪಾವ್ ಭಾಜಿಯನ್ನು ಮಾಡಲು ಒಂದು ಕ್ಯಾರೆಟ್, ಸ್ವಲ್ಪ ಬೀನ್ಸು, ಹಾಗೆ ಒಂದು ಪೊಟ್ಯಾಟೊ, ಹಾಗೆ ಒಂದು ಅರ್ಧ ಬೌಲ್ ಹಸಿ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಇವುಗಳನ್ನು ಹೆಚ್ಚಿಬಿಟ್ಟು ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತೇನೆ. ತರಕಾರಿಯನ್ನು ನಾನು ದಪ್ಪವಾಗಿ ಹೆಚ್ಕೊಂಡ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಮತ್ತು ನೀರನ್ನು ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೇನೆ. ತರಕಾರಿ ಬೇಯ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಳ್ತೇನೆ. ಇವುಗಳನ್ನು ಚಿಕ್ಕದಾಗಿ ಫೈನ್ ಚಾಪ್ ಮಾಡ್ಕೋಬೇಕು. ಆನಿಯನ್ನಲ್ಲಿ ಸ್ವಲ್ಪ ಆನಿಯನನ್ನು ನಾನು ತೆಗೆದಿಟ್ಕೊಳ್ತೇನೆ, ಬಿಕಾಸ್ ಮುಂದೆ ಗಾರ್ನಿಷಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಕುಕ್ಕರ್ ವಿಸಿಲ್ ಕೂಗಿದೆ. ಕುಕ್ಕರ್ನಲ್ಲಿ ಹಾಕಿದಂತಹ ತರಕಾರಿಗಳೆಲ್ಲ ಬೆಂದಿದೆ. ಈಗ ನಾನು ಆ ತರಕಾರಿಗಳನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತೇನೆ. ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಪೌಡರ್ 3/4 ಸ್ಪೂನ್, ಜೀರಿಗೆ ಪೌಡರ್ 3/4 ಸ್ಪೂನ್, ಅರಿಶಿಣ ಅರ್ಧ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರಸಂ ಪೌಡರ್ 1 ಸ್ಪೂನ್, ಗರಂ ಮಸಾಲ 3/4 ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಅರ್ಧ ಬಟ್ಟಲು, ಬೆಣ್ಣೆ ಅರ್ಧ ಬಟ್ಟಲು, ಪಾವ್ ಬೇಕಾಗುತ್ತದೆ. ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ನಾವು ತವಾದ ಮೇಲಾದರೂ ಮಾಡ್ಬೋದು ಅಥವಾ ದಪ್ಪ ತಳದ ಬಾಣಲಿಯಲ್ಲಾದರೂ ಕೂಡ ಮಾಡಬಹುದು. ಮೊದಲಿಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫುಲ್ ಬೆಣ್ಣೆ ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು, ಆದರೆ ಅರ್ಧ ಎಣ್ಣೆ ಅರ್ಧ ಬೆಣ್ಣೆಯನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ಮಾಡಿಕೊಂಡಂತಹ ಬೆಣ್ಣೆ ಇದು. ಎಣ್ಣೆ ಹಾಗೂ ಬೆಣ್ಣೆ ಎರಡೂ ಬಿಸಿ ಆಗ್ತಾ ಇದೆ. ಮಿಕ್ಸ್ ಮಾಡಿಕೊಂಡಿದ್ದೇನೆ. ತದನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಂತರ ಹೆಚ್ಚಿಕೊಂಡಂತಹ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಂತರ ಚಿಕ್ಕದಾಗಿ ಹೆಚ್ಚಿದಂತಹ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಟೊಮೊಟೊ ಹಾಕಿದ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಮತ್ತು ನೀರಿನ ಅಂಶ ಬೇಗ ಇಂಗುತ್ತೆ. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆನಂತರ ನಾನು ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ರಸಂ ಪುಡಿ. ನಾನು ರಸಂ ಪುಡಿ ಯಾಕೆ ಹಾಕ್ತಾ ಇದ್ದೇನೆ ಅಂದರೆ ನಾನಿಲ್ಲಿ ಪಾವ್ ಭಾಜಿ ಮಸಾಲವನ್ನು ಉಪಯೋಗ ಮಾಡ್ತಾ ಇಲ್ಲ. 3/4 ಸ್ಪೂನ್ ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. 3/4 ಸ್ಪೂನ್ ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೇನೆ. 3/4 ಸ್ಪೂನ್ ಜೀರಾ ಪೌಡರನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಲರನ್ನು ಉಪಯೋಗ ಮಾಡ್ತಾ ಇಲ್ಲ, ಹಾಗೆ ಪಾವ್ ಭಾಜಿ ಮಸಾಲವನ್ನು ಕೂಡ ಉಪಯೋಗ ಮಾಡ್ತಾ ಇಲ್ಲ. ಮನೆಯಲ್ಲೇ ಇರುವಂತಹ
ಮಸಾಲ ಪೌಡರ್ಗಳನ್ನು ಯೂಸ್ ಮಾಡಿಕೊಂಡು ಪಾವ್ ಭಾಜಿಯನ್ನು ಮಾಡ್ತಾ ಇದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲದನ್ನು ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ನೋಡಿ ಹಾಕ್ಕೋಬೇಕು, ಏಕೆ ಅಂದರೆ ತರಕಾರಿ ಬೇಯೋದಕ್ಕೂ ಹಾಕಿರ್ತೇವೆ, ನಂತರ ಟೊಮೊಟೊ ಬೇಯೋದಕ್ಕೂ ಕೂಡ ಹಾಕಿರ್ತೇವೆ. ನೋಡ್ಬೋದು ನೀವು, ಚೆನ್ನಾಗಿ ಆಯಿಲ್ ಬಿಟ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಬೇಯಿಸಿಟ್ಕೊಂಡಂತಹ ತರಕಾರಿಯನ್ನು ಹಾಕ್ಕೋಬೇಕಾಗುತ್ತೆ. ವಿತೌಟ್ ತರಕಾರಿನೂ ಕೂಡ ನಾವು ಪಾವ್ ಭಾಜಿಯನ್ನು ಮಾಡಬಹುದು. ಇನ್ನೊಮ್ಮೆ ತೋರಿಸ್ತೇನೆ. ತರಕಾರಿ ಹಾಕಿ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಅಂತ ನಾನು ಹೆಚ್ಚಾಗಿ ತರಕಾರಿಯನ್ನು ಉಪಯೋಗ ಮಾಡಿಕೊಂಡೇ ಮಾಡ್ತೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಟೈಪೇ ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಭಾಜಿ ಯಾವಾಗಲೂ ಕೂಡ ಕ್ರೀಮಿ ಸ್ಟ್ರಕ್ಚರ್ ಇರಬೇಕು. ಹಾಗಾಗಿ ಇನ್ನೊಮ್ಮೆ ನಾನು ಸ್ಮ್ಯಾಶ್ ಮಾಡ್ಕೊಳ್ತೇನೆ ಎಲ್ಲದನ್ನು ಚೆನ್ನಾಗಿ. ಕುದಿ ಬರ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ, ಆಯಿಲೆಲ್ಲ ಮೇಲೆ ಬರೋವಷ್ಟು. 1-2-3 ಮಿನಿಟ್ಸ್ ಹೀಗೆ ಚೆನ್ನಾಗಿ ನಾನು ಕುದಿಸ್ಕೊಳ್ತೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕಸೂರಿ ಮೇಥಿಯನ್ನು ಕೂಡ ಹಾಕ್ಬೋದು 1 ಸ್ಪೂನು, ಆದರೆ ನಾನು ಕಸೂರಿ ಮೇಥಿಯನ್ನು ಹಾಕಿಲ್ಲ. ಓನ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು ನೀವು, ಸಖತ್ ಟೇಸ್ಟಿಯಾದಂತಹ ಭಾಜಿ ರೆಡಿಯಾಗಿದೆ. ನಂತರ ಸ್ವಲ್ಪ 1 ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿಬಿಟ್ಟು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ಪಾವ್ ಭಾಜಿಯನ್ನು ಮಾಡಲು ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕಾಗಿ ನಾನು ಬೆಣ್ಣೆಯನ್ನು ಹೆಚ್ಚಾಗಿ ಸ್ವಲ್ಪ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ಪಾವ್ ಭಾಜಿಯಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹೆಚ್ಚಾಗಿ ಉಪಯೋಗ ಮಾಡಿದರೂ ಕೂಡ ಹೆಲ್ದಿಯಾದಂತಹ ಒಂದು ರೆಸಿಪಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಣ್ಣೆ ಮತ್ತು ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದೇ. ನಂತರ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ತವಾವನ್ನು ಬಿಸಿಗೆ ಇಡ್ತಾ ಇದ್ದೇನೆ ಪಾವನ್ನು ರೆಡಿ ಮಾಡಿಕೊಳ್ಳಲು. ತವಾ ಬಿಸಿ ಆಗ್ತಾ ಇರುತ್ತೆ. ನಾವು ಪಾವ್ಗೋಸ್ಕರ ಸ್ವಲ್ಪ ಮಸಾಲವನ್ನು ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನೊಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ರಸಂ ಪುಡಿ, ಅರ್ಧ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಸ್ಪೂನ್ ಉಪ್ಪನ್ನು ಮಿಕ್ಸ್ ಮಾಡಬೇಕು. ತವಾ ಬಿಸಿಯಾಗಿದೆ. ನಂತರ ನಾನು ಪಾವನ್ನು ತೆಗೆದುಕೊಂಡ್ಬಿಟ್ಟು ಅರ್ಧಕ್ಕೆ ಕಟ್ ಮಾಡ್ಕೊಳ್ತೇನೆ. ತವಾ ಬಿಸಿಯಾದ ಮೇಲೆ ನಾವು ಮಾಡಿಟ್ಕೊಂಡಂತಹ ಬ್ರೆಡ್ಡು ಹಾಗೂ ಮಸಾಲವನ್ನು 1 ಸ್ಪೂನ್ ಬಟರನ್ನು ಹಾಕಿಬಿಟ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದರ ವಿಡಿಯೋ ಆಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಪಾವ್ ಭಾಜಿ ತಿನ್ನಲು ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಪಾವ್ ಭಾಜಿಯನ್ನು ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಈ ರೀತಿಯಾಗಿ ನಾವು ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೋಬಹುದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ನನ್ನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.